ಶಿವಕುಮಾರ ಶ್ರೀಗಳ ಲಿಂಗ ಶರೀರ ದರ್ಶನ ಮಾಡೋದಕ್ಕೆ ಈಗ ಜನಸಾಗರವೇ ಹರಿದು ಬರ್ತಾ ಇದೆ. ಇನ್ನು ರಾತ್ರಿಯಿಡೀ ಅಪಾರ ಸಂಖ್ಯೆಯಲ್ಲಿ ಬಂದಂತಹ ಭಕ್ತರು ಅವರ ದರ್ಶನವನ್ನ ಪಡ್ಕೊಂಡ್ರು. ಅಂತಿಮ ನಮನ ಸಲ್ಲಿಸೋದಕ್ಕೆ ನಾಮುಂದು ತಾಮುಂದು ಅಂತ ಬಂದ್ರು. ಯಾಕಂದ್ರೆ ಕೊನೆಯ ಬಾರಿಗೆ ದೇವರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾತುರ ಅವರಲ್ಲಿತ್ತು. ಜೊತೆಗೆ ಶಿವಕುಮಾರ ಶ್ರೀಗಳು ಇಲ್ಲ ಅನ್ನುವಂತಹ ಸತ್ಯವನ್ನ ಅರಗಿಸಿಕೊಳ್ಳೋದಕ್ಕೆ ಇನ್ನೂ ಕೂಡ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಭಕ್ತರು ಅಂತಂದ್ರೆ ಒಂದು ರೀತಿಯಲ್ಲಿ ಚಿಮ್ಮುವ ಪ್ರೀತಿಯ ಸಿಂಚನ ಆಗಿದ್ರು ಶಿವಕುಮಾರ ಸ್ವಾಮೀಜಿಗಳು. ಮಕ್ಕಳು ಅಂತಂದ್ರೆ ಮೊಗದು ಕೊಡುವಷ್ಟು ಮಮತೆ ಅವರಲ್ಲಿತ್ತು. ದಾಸೋಹದಲ್ಲಿ ಒಂದು ರೀತಿಯಲ್ಲಿ ಶಿವನ ಸಾಕ್ಷಾತ್ಕಾರವೇ ಆಗಿದ್ರು. ಕಾಯಕದ ತತ್ವವನ್ನ ವಿಶ್ವಕ್ಕೆ ಸಾರಿದಂತಹ ಅಭಿನವ ಬಸವಣ್ಣ ಅಂತಾನೆ ಅವರು ಖ್ಯಾತಿ. ಜಗದ ಯುಗದ ಏಕೈಕ ಸಂತ. ಇನ್ನು ಇತಿಹಾಸ ಅನ್ನೋದು ಭಕ್ತರಿಗೆ ತುಂಬಲಾರದ ನೋವನ್ನ ಉಂಟು ಮಾಡಿದೆ. ಸಿದ್ಧಗಂಗೆಯ ಸಿದ್ಧಿಪುರುಷ 111 ವರ್ಷದ ಡಾಕ್ಟರ್ ಶಿವಕುಮಾರ ಶ್ರೀಗಳು ಇನ್ನು ನೆನಪು ಮಾತ್ರ. ಹೌದು, ನಡೆದಾಡುವ ದೇವರು ನಡೆದಾಡುವನ್ನೇ ನಿಲ್ಲಿಸಿದ್ದಾರೆ. ಕಾಯಕ ಯೋಗಿ ಕಾಯಕವನ್ನ ನಿಲ್ಲಿಸಿದ್ದಾರೆ. ಇಷ್ಟಲಿಂಗದ ಸಿದ್ಧ ಭಕ್ತ ಅದೇ ಲಿಂಗದೊಳಗೆ ಐಕ್ಯರಾಗಿದ್ದಾರೆ. ಕರ್ನಾಟಕದ ಪಾಲಿನ ರತ್ನ, ಭಕ್ತರ ಪಾಲಿನ ಭಗವಂತ, ಪರಮಾತ್ಮನ ಆಜ್ಞೆಗೆ ತಲೆಬಾಗಿದ್ದಾರೆ. ನೀವೀಗ ನೋಡಬಹುದು ದೃಶ್ಯದಲ್ಲಿ ಒಂದು ಕಡೆಗೆ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಶ್ರೀಗಳ ಲಿಂಗ ಶರೀರವನ್ನ ಇರಿಸಲಾಗಿರುವುದು, ಇನ್ನೊಂದು ಕಡೆ ಅಂತಿಮ ದರ್ಶನಕ್ಕೆ ಹರಿದು ಬರ್ತಾ ಇರುವಂತಹ ಜನಸಾಗರದ ದೃಶ್ಯ. ಎಲ್ಲರ ಕಣ್ಣಲ್ಲೂ ಕೂಡ ನೀರು, ಮೊಗದಲ್ಲೂ ಕೂಡ ದುಗುಡ ಭಾವ. ಮಕ್ಕಳು, ಮಹಿಳೆಯರು, ವೃದ್ಧರು ಅನ್ನದೇ ಎಲ್ಲರೂ ಕೂಡ ಇಡೀ ತುಮಕೂರೇ ಅಲ್ಲಿ ನಡೆದಿದೆ. ಅಷ್ಟು ಮಾತ್ರವಲ್ಲ, ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಜನರು ಒಂದು ಸಲ ಶ್ರೀಗಳ ದರ್ಶನ ಮಾಡಿ ತೆರಳುತ್ತೀವಿ ಅಂತ ಕಾತುರದಿಂದ ಅಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ಸಿದ್ಧಿಪುರುಷ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ನಿನ್ನೆ ಬೆಳಗ್ಗೆ 11:44ಕ್ಕೆ ಕೊನೆಯ ಬಾರಿ ಉಸಿರಾಡಿರೋದು, ಶಿವೈಕ್ಯರಾಗಿರೋದು. ಕಳೆದ ಹಲವು ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೆ ದಾಖಲಾಗಿದ್ರು ಸಿದ್ಧಗಂಗಾ ಶ್ರೀಗಳು. ನಂತರ ಅವ್ರನ್ನ ಇತ್ತೀಚೆಗೆ ಮಠಕ್ಕೂ ಮರಳಿ ಕರೆತರಲಾಗಿತ್ತು. ಮಠದಲ್ಲಿ ಸಿದ್ಧಗಂಗಾ ಆಸ್ಪತ್ರೆಯ ವೈದ್ಯರಿಂದ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ನಿತ್ಯ ಉಸಿರಾಟದ ಜೊತೆಗೆ ಹೋರಾಟ ನಡೆಸಿದ್ದ ಪವಾಡ ಪುರುಷ ಸಾಕಿನ್ನು ಹೋರಾಟ ಅಂತ ಅಪಾರ ಭಕ್ತ ಸಾಗರವನ್ನ ಅನಾಥರನ್ನಾಗಿಸಿ ಹೊರಟು ಹೋಗಿದ್ದಾರೆ. ವೇದದ ಮೊದಲಿನ ಮೂಲವಿದು ಮೇದಿನಿಗಳು ತಾನೆಂದೆ ಹೋದೋ. 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 ಆದಿ ಕೂಟೆಲ್ಲೆ ಹೋದೋ ಸಾಧುರಿಗಲ್ಲದೆ ಕಾಣಿಸದಣ್ಣ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾಕೆ. ಇನ್ನು ಅಂತಿಮ ದರ್ಶನಕ್ಕೆ ಹರಿದು ಬಂದಿರುವಂತಹ ಜನಸಾಗರದ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಬೇರೆ ಬೇರೆ ಕಡೆಗಳಿಂದ ಅಂದ್ರೆ ಇಲ್ಲಿ ಬೆಂಗಳೂರು ಅಥವಾ ತುಮಕೂರು ಮಾತ್ರವಲ್ಲ, ಹಲವು ಜಿಲ್ಲೆಗಳಿಂದ ಆಗಮಿಸಿರುವಂತಹ ಭಕ್ತರು, ಶ್ರೀಗಳ ಭಕ್ತರು ಎಲ್ಲೂ ಕೂಡ ಇಲ್ಲ ಅಂತ ಇಲ್ಲ ಶ್ರೀಗಳ ಭಕ್ತರು. ಯಾಕಂದ್ರೆ ಅವರ ಸಿದ್ಧಗಂಗಾ ಮಠದಲ್ಲಿ ವಿದ್ಯೆ ಪಡೆದಂತಹ ಭಕ್ತರು, ಬೇರೆ ಬೇರೆ ಊರುಗಳಿಂದ ಶಿಷ್ಯಂದ್ರು ಎಲ್ಲರೂ ಕೂಡ ಈಗ ಆಗಮಿಸ್ತಾ ಇದ್ದಾರೆ. ಇನ್ನು ಅಷ್ಟು ವರ್ಷಗಳಿಂದ ತ್ರಿವಿಧ ದಾಸೋಹಿಯಾಗಿ ಮಕ್ಕಳನ್ನ ಸಲಹುತ್ತಾ ಬಂದಿರುವಂತಹ ಶ್ರೀಗಳ ಭಕ್ತರು ಎಲ್ಲಿ ಇಲ್ಲ ಅಂತ ಹುಡುಕೋದು ಕೂಡ ಕಷ್ಟ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ, ಒಂದು ರೀತಿಯಲ್ಲಿ ಜೀವನವೇ ಕೊಟ್ಟಂತಹ ಹೆಗ್ಗಳಿಕೆ ಮತ್ತೆ ವಿಶೇಷತೆ ಶ್ರೀಗಳಿಗೆ ಹಾಗೆ ಸಿದ್ಧಗಂಗಾ ಮಠಕ್ಕೆ ಈಗ
ಅಂತಹ ಪುಣ್ಯಾತ್ಮ ಈಗ ಕಣ್ಣೆದುರು ಇಲ್ಲ ಶಿವೈಕ್ಯರಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದ ತಕ್ಷಣ ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ ಅನ್ನೋ ತಕ್ಷಣ ಎಲ್ಲರೂ ಕೂಡ ಆಗಮಿಸ್ತಾ ಇದ್ರು ಮಠದ ಹತ್ತಿರ ಶ್ರೀಗಳನ್ನ ಕಣ್ತುಂಬಿಕೊಳ್ಬೇಕು, ಅವರ ದರ್ಶನ ಪಡಿಬೇಕು ಅಂತ. ಕೆಲವೊಂದ್ಸಲ ಅವರು ಅನಾರೋಗ್ಯ ಜಾಸ್ತಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಆಸ್ಪತ್ರೆಯಲ್ಲಿ ಇದ್ದಾಗ ಬರೀ ಅವರ ಪೀಠದ ದರ್ಶನ ಮಾಡ್ಕೊಂಡು ತೆರಳ್ತಾ ಇದ್ರು. ಈಗ ಶ್ರೀಗಳು ಶಿವೈಕ್ಯರಾಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ ಅಂತ ತಿಳಿದ ತಕ್ಷಣ ಆತಂಕಗೊಂಡಂತಹ ಜನರು ಭಕ್ತರು ಅಲ್ಲೀಗ ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಹಿಂದೆ ನೋಡಿದರೆ ಬಂದೆ ಖುದಾ, ಮುಂದೆ ನೋಡಿದರೆ ನಿಂದೆ ಖುದಾ, ಹಿಂದೆ ನೋಡಿದರೆ ಬಂದೆ ಖುದಾ, ಮುಂದೆ ನೋಡಿದರೆ ನಿಂದೆ ಖುದಾ. ಹಿಂದೆ ನೋಡಿದರೆ ಬಂದೆ ಖುದಾ, ಮುಂದೆ ನೋಡಿದರೆ ನಿಂದೆ ಖುದಾ. ಸಂದು ಸಂದೆಗೋ ಜಡಿದೆ ಖುದಾ, ಆನಂದ ಗುಹೇಶ್ವರ ಲಿಂಗವಿದಣ್ಣ. ಸಂದು ಸಂದೆಗೋ ಜಡಿದೆ ಖುದಾ, ಆನಂದ ಗುಹೇಶ್ವರ ಲಿಂಗವಿದಣ್ಣ. ಸಾರೆ ಚೆಲ್ಲೈತೆ ಮುಂದೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಸಾರೆ ಚೆಲ್ಲೈತೆ ಮುಂದೆ 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 ನುಡಿ ಮನವೇ ಶಿವನ. ಸಾಂಬ ಜೈ ನಮ ಪಾರ್ವತೇ ಪತಿ ಹರ ಹರ ಮಹಾದೇ. ಅಲ್ಲಕ್ ನಿರಂಜನ ಗುರು ಮಲ್ಲೇಶ್ವರ ಮಹಾಪ್ರಭು ಶ್ರೀ ಮನ್ಮಂಜನ ಗುರು ಭಿಕ್ಷೆ ಜೈಪರ ಬಸವಾದಿ ಸಮುದ್ರ ಪಾದಕ್ಕೆ ಬಹುಪರ ನಡೆದಾಡುವ ದೇವರಿಗೆ ಕರ್ನಾಟಕ ರತ್ನಕ್ಕೆ ಭಾರತ ರತ್ನ ಶಿವಕುಮಾರ್ ಮಹಾಸ್ವಾಮಿಗಳ ಪಾದಕ್ಕೆ ಸ್ವಾಮಿ ಮಹಾದೇವ ಭಜನೆ ಮಾಡೋ, ಶಿವ ಶರಣರ ಕೊಂಡಾಡೋ, ಶಿವನ ಭಜನೆ ಮಾಡೋ, ಶಿವ ಶರಣರ ಕೊಂಡಾಡೋ. ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯನ್ನು ಲಿಂಗೈಕ್ಯರಾಗಿದ್ದಾರೆ. 111 ವರ್ಷದ ಹಿರಿಯ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುಮಕೂರಿಂದ ಬೆಂಗಳೂರಿಗೆ ಹೋಗುವಂತಹ ಮಾರ್ಗದಲ್ಲಿ ಈಗ ಬದಲಾವಣೆ ಮಾಡಲಾಗಿರೋದು. ತುಮಕೂರಿಂದ ಬೆಂಗಳೂರಿಗೆ ಹೋಗುವಂತಹ ಮಾರ್ಗ ಬದಲಾವಣೆ, ಲಾರಿ ಟಿಪ್ಪರ್ ಕಂಟೈನರ್ಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಅಂದ್ರೆ ಭಾರಿ ವಾಹನಗಳ ಮಾರ್ಗ ಬದಲಾವಣೆ ಮಾಡಲಾಗಿರೋದು. ಬೃಹತ್ ವಾಹನಗಳಿಗೆ ಶಿರಾದಿಂದ ಮಧುಗಿರಿ ಮತ್ತೆ ಕೊರಟಗೆರೆ ಮೂಲಕ ರಸ್ತೆ ಬದಲಾಯಿಸಲಾಗಿದೆ. ಊರ್ಡಿಗೆರೆ ಮೂಲಕ ದಾಬಸ್ಪೇಟೆಯಿಂದ ಬೆಂಗಳೂರು ತಲುಪುವುದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಾಬಸ್ಪೇಟೆಯಿಂದ ಕೊರಟಗೆರೆ ನಂತರ ಮಧುಗಿರಿಗೆ ಹೋಗಿ ಮಧುಗಿರಿಯಿಂದ ಶಿರಾ ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿರೋದು. ಇನ್ನು ದಾವಣಗೆರೆ ಚಿತ್ರದುರ್ಗದಿಂದ ಬರುವಂತಹ ಬೃಹತ್ ವಾಹನಗಳಿಗೆ ಸಿದ್ಧಗಂಗಾ ಮಠಕ್ಕೆ ಬರುವಂತಹ ಭಕ್ತರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದ್ದು, ಬೃಹತ್ ವಾಹನಗಳಿಗೆ ಅವಕಾಶವನ್ನ ನೀಡಲಾಗ್ತಾ ಇಲ್ಲ. ದಾವಣಗೆರೆ ಚಿತ್ರದುರ್ಗದಿಂದ ಬರುವ ವಾಹನಗಳು ಶಿರಾ, ಮಧುಗಿರಿ, ಕೊರಟಗೆರೆ, ದಾಬಸ್ಪೇಟೆ ಮೂಲಕ ಬೆಂಗಳೂರಿಗೆ ತಲುಪಬಹುದು. ಬೆಂಗಳೂರಿಂದ ಹೊರಡುವಂತಹ ವಾಹನಗಳು ದಾಬಸ್ಪೇಟೆಯಿಂದ ಕೊರಟಗೆರೆ, ಮಧುಗಿರಿಗೆ ಹೋಗಿ ಮಧುಗಿರಿಯಿಂದ ಶಿರಾಗೆ ತಲುಪಬೇಕಾಗತ್ತೆ. ಮಠಕ್ಕೆ ಬರುವ ವಾಹನಗಳಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇದೆ. ತುಮಕೂರು ಪ್ರವೇಶಕ್ಕೆ ಕಾರು ಮತ್ತು ಬಸ್ಗಳಿಗೆ ಅವಕಾಶ ನೀಡಲಾಗ್ತಾ ಇದ್ದು, ಭಕ್ತರು ಆಗಮಿಸುವ ಕಾರು ಬಸ್ಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗ್ತಾ ಇದೆ. ಬೃಹತ್ ವಾಹನಗಳಾದಂತಹ ಲಾರಿ ಟಿಪ್ಪರ್ಗಳಿಗೆ ಯಾವುದೇ ಅವಕಾಶ ಇಲ್ಲ. ಮಾರ್ಗ ಬದಲಾವಣೆ ಮಾಡಿ ಕೇಂದ್ರ ವಲಯ ಐಜಿ ಈಗ ಆದೇಶವನ್ನು ಹೊರಡಿಸಿರುವುದು. ಕೇಂದ್ರ ವಲಯ ಐಜಿಪಿ ದಯಾನಂದ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಬೆಂಗಳೂರಿಗೆ ಹೋಗುವ ಸಂಚಾರ ಬದಲಾವಣೆ ಮಾಡಲಾಗಿದೆ. ಶ್ರೀಗಳು ಲಿಂಗೈಕ್ಯರಾಗಿರುವ ಹಿನ್ನೆಲೆಯಲ್ಲಿ ದಾವಣಗೆರೆ, ಚಿತ್ರದುರ್ಗ ಕಡೆಯಿಂದ ಬರುವ ಬೃಹತ್ ವಾಹನಗಳಿಗೆ ಶಿರಾ ಕಡೆಯಿಂದ ಮಧುಗಿರಿ, ಕೊರಟಗೆರೆ, ಊರ್ಡಿಗೆರೆ ಮೂಲಕ ದಾಬಸ್ಪೇಟೆ ಹಾಗೆ ಬೆಂಗಳೂರಿಗೆ ಬರುವ ರೀತಿ ಮಾರ್ಗ ಬದಲಾವಣೆ ಮಾಡಲಾಗಿರೋದು. ಕೇವಲ ಮಠಕ್ಕೆ ಬರುವ ಭಕ್ತರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿರೋದು. ಅದು ಕೂಡ ಕಾರು ಮತ್ತು ಬಸ್ಗಳಲ್ಲಿ ಮಾತ್ರ ಅವಕಾಶವನ್ನು ನೀಡಲಾಗಿರೋದು. ಬೃಹತ್ ವಾಹನಗಳಿಗೆ ಯಾವುದೇ ಅವಕಾಶ ಇಲ್ಲ. ಬೃಹತ್ ವಾಹನ, ಲಾರಿ, ಟಿಪ್ಪರ್, ಕಂಟೈನರ್ಗಳ ಮಾರ್ಗ ಬದಲಾವಣೆ ಮಾಡಲಾಗಿದ್ದು, ಇನ್ನು ಬೆಂಗಳೂರಿಂದ ಚಿತ್ರದುರ್ಗ, ದಾವಣಗೆರೆ ಕಡೆ ಹೋಗುವ ಮಾರ್ಗ ಕೂಡ ಬದಲಾವಣೆ ಮಾಡಲಾಗಿದೆ. ಯಾವ ರೀತಿ ಅಂದರೆ ದಾಬಸ್ಪೇಟೆ, ಊರ್ಡಿಗೆರೆ ಮತ್ತೆ ಕೊರಟಗೆರೆ, ಮಧುಗಿರಿ ಕಡೆಯಿಂದ ಶಿರಾಗೆ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ಬೆಂಗಳೂರು ಕಡೆಯಿಂದ ಬರುವ ಮಠದ ಭಕ್ತರಿಗೆ ಮಾತ್ರ ಇಲ್ಲೆಲ್ಲ ಅವಕಾಶವನ್ನ ನೀಡಲಾಗಿರುವುದು. ಯಾಕಂದ್ರೆ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದ್ದು, ಜನಸಾಗರವನ್ನ ನಿಯಂತ್ರಿಸಬೇಕಾದಂತಹ ಜವಾಬ್ದಾರಿ ಕೂಡ ಪೊಲೀಸರ ಮೇಲಿದೆ. ಹೀಗಾಗಿ ಪೊಲೀಸರು ಈಗಾಗಲೇ 2,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸೇರಿದ್ದಾರೆ.
ಜನಸಂದಣಿಯನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಆದರೂ ಕೂಡ ಬರ್ತಾ ಇರುವಂತಹ ಭಕ್ತರ ಸಂಖ್ಯೆ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಜೊತೆಗೆ ಎಲ್ಲಾ ರೈಲ್ವೆ ನಿಲ್ದಾಣಗಳು, ಬಸ್ ನಿಲ್ದಾಣಗಳು ತುಂಬಿ ತುಳುಕ್ತಾ ಇವೆ. ಜನಸಂದಣಿಯೇ ಎಲ್ಲಿ ನೋಡಿದ್ರು ಕೂಡ ಕಂಡು ಬರ್ತಾ ಇರೋದು. ಇನ್ನು ಈ ಸಂದರ್ಭ ಎಷ್ಟೋ ಜನಕ್ಕೆ ಲಿಂಗೈಕ್ಯ ಶ್ರೀಗಳ ಲಿಂಗ ಶರೀರದ ದರ್ಶನ ಪಡೆಯೋದಕ್ಕೆ ಅವಕಾಶ ಕೂಡ ಸಿಗದೆ ಹೋಗಬಹುದು. ಹಾಗಾಗಿ ಯಾರಿಗೂ ನಿರಾಶೆ ಆಗಬಾರ್ದು, ಯಾರಿಗೂ ನೋವಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಮಾರ್ಗ ಬದಲಾವಣೆ ಮಾಡಲಾಗಿರೋದು. ಹಾಗೆ ಟ್ರಾಫಿಕ್ ಅನ್ನ ಮತ್ತೆ ಕ್ರೌಡ್ ಅನ್ನ ನಿಯಂತ್ರಿಸುವ ಸಲುವಾಗಿ ಈಗ ಮಾರ್ಗ ಬದಲಾವಣೆ ಯಾವ ರೀತಿ ದಾವಣಗೆರೆ ಮತ್ತು ಚಿತ್ರದುರ್ಗ ಕಡೆಯಿಂದ ಬರುವ ಬೃಹತ್ ವಾಹನಗಳಿಗೆ ಶಿರಾ ಕಡೆಯಿಂದ, ಹಾಗೆ ಬೆಂಗಳೂರಿಂದ ಆ ಕಡೆಗೆ ಹೋಗುವವರಿಗೆ ಶಿರಾಗೆ ಸಂಪರ್ಕವನ್ನು ಕಲ್ಪಿಸಲಾಗುತ್ತೆ. ಅಂದ್ರೆ ತುಮಕೂರು ಟು ಬೆಂಗಳೂರು ಮಾರ್ಗವನ್ನ ಆಲ್ಮೋಸ್ಟ್ ಫ್ರೀ ಇಟ್ಕೊಳ್ಳುವ ರೀತಿಯಲ್ಲಿ, ಅಂದ್ರೆ ಮಠದ ಭಕ್ತರಿಗೆ ಕಾರು ಮತ್ತೆ ಬಸ್ಗಳಿಗೆ ಮಾತ್ರ ಅವಕಾಶ ಕೊಡಬೇಕು ಅನ್ನುವ ರೀತಿಯಲ್ಲಿ ಈಗ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೇಂದ್ರ ವಲಯ ಐಜಿಪಿ ದಯಾನಂದ್ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ. ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸದ್ದಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ಆದ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು